ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನದಂದು ನಮ್ಮ ಮನೆಯ ಶುಕ್ರವಾರದ ಆಷಾಢ ಪೂಜೆ ಹೇಗೆಲ್ಲ ಆಯಿತು, ಏನೆಲ್ಲ ಮಾಡಿಕೊಂಡೆ ಅನ್ನೋದನ್ನು ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಪೀತಾಂಬರಿ ಮತ್ತು ವಿಮ್ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ತೊಳಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಉಜ್ಜಿ ಅದನ್ನು ಪಳ ಅನ್ನಿಸ್ಬೇಕು, ಆ ರೀತಿ ತೊಳಿತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ನೀಟಾಗಿರಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಇದು ಈ ಥರ ಮಸಿ ಎಲ್ಲ ಆಗಿದೆ ಕರ್ಪೂರದ್ದು. ಇದನ್ನು ಕೂಡ ಈಗ ಕ್ಲೀನಾಗಿ ತೆಗಿಬೇಕು. ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇನ್ನೊಂದು ರೌಂಡು ಉಜ್ಜೋಣ. ಅದು ಕರ್ಪೂರದ್ದು ಮತ್ತು ಸಾಂಬ್ರಾಣಿ ಎಲ್ಲ ಹಚ್ಚಿ ಇಟ್ಟಿರ್ತೀವಲ್ಲ, ಅದು ತುಂಬಾ ಗಟ್ಟಿಯಾಗಿ ಅಂಟ್ಕೊಂಡೈತೆ. ಎಷ್ಟು ತಿಕ್ಕಿದ್ರೂ ಹೋಗಲ್ಲ ಸಮ್ಟೈಮ್ಸ್. ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಮನೆಯನು ಬೆಳಗು ಮನವನು ಬೆಳಗು, ಮನೆಯನು ಬೆಳಗು ಮನವನು ಬೆಳಗು, ಮನುಜನ ಚಿಂತೆಯ ಹರಸಿ ಹರಸು, ಮನುಜನ ಚಿಂತೆಯ ಅಳಿಸಿ ಹರಸು, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ. ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ಹರಸು, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಪ್ರೇಮದಿಂದ ಶುಕ್ರವಾರ ಪೂಜಾ ಸಮಯವೋ, ಶುಕ್ರವಾರ ಪೂಜಾ ಸಮಯವೋ, ನೀ ಬರದೆ ಸುಖ ಶಾಂತಿ ಕಾಣೆಯೋ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನೋಡಿ, ಎಷ್ಟು ನೀಟಾಗಾಯಿತು. ಪೀತಾಂಬರಿ ಜೊತೆಗೆ ನಮ್ಮದು ಸ್ವಲ್ಪ ಪ್ರೆಷರ್ ಬೇಕಾಗುತ್ತೆ. ಸೊ ಪ್ರೆಷರಿಂದ ತಿಕ್ಕಿದ್ರೇ ನೀಟಾಗಿ ಆಗೋದು. ಎಸ್ಪೆಷಲಿ ಪೂಜೆ ಸಾಮಾನುಗಳು ತುಂಬಾ ಕರೆ ಆಗಿರುತ್ತೆ. ಅದು ಗಂಧಕಡಿ ಹೊಗೆ, ಸಾಂಬ್ರಾಣಿ ಹೊಗೆ, ಕರ್ಪೂರದ ಹೊಗೆ ಎಲ್ಲವೂ ಸೇರಿಕೊಂಡು. ನಾನು ಅಮಾವಾಸ್ಯೆ ಹುಣ್ಣಿಮೆಗೆ 15 ದಿನಕ್ಕೆ ಒಂದ್ಸಲನೇ ತೊಳೆಯೋದು. ಜಾಸ್ತಿನ ಪೂಜೆ ಸಾಮಾನುಗಳನ್ನ ತೊಳಿಬಾರ್ದು, ಅದು ದೇವರ ಶಕ್ತಿ ನಿಲ್ಲಿಸಿರುತ್ತೆ. ಸೊ ನಾವು ಜಾಸ್ತಿ ತೊಳಿತಾ ಇದ್ದರೆ ಅದ್ರ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ಅನಂತರ ದೇವರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಶುಚಿಗೊಳಿಸ್ಕೊಂಡೆ. ಅದಾದಮೇಲೆ ಶುದ್ಧ ಹೂಗಳನ್ನು ತಂದು ದೇವರನ್ನು ಅಲಂಕಾರ ಮಾಡಿಕೊಂಡು ದೇವರಿಗೆ ಹೂಗಳನ್ನು ಮುಡಿಸಿ, ಅನಂತರ ಕಳಸನ ರೆಡಿ ಮಾಡ್ಕೊಬೇಕಾಗಿತ್ತು. ಪೂಜೆ ಸಾಮಾನೆಲ್ಲ ಆಗಿತ್ತಲ್ಲ, ಅದಕ್ಕೆ ಕಮಲದ ಬಟ್ಟಲಿಗೆ ಅಕ್ಕಿಯನ್ನು ಹಾಕಿ ಅನಂತರ ಕಳಸದ ಚೊಂಬಿಗೆ ಭಾಗದಷ್ಟು ನೀರನ್ನು ತುಂಬಿಸ್ಕೊಂಡೆ. ಅನಂತರ ಇವತ್ತು ನಾನು ವಿಳೆದೆಲೆನ ಹಾಕ್ತಾಯಿಲ್ಲ ಕಳಸಕ್ಕೆ, ಮಾವಿನ ಎಲೆಯನ್ನು ಹಾಕ್ತಾಯಿದ್ದೀನಿ. ಮಾವಿನ ಎಲೆ ಹಾಕೋದ್ರಿಂದ ಅದು ಬೇಗ ಒಣಗೋದಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಕಳಸದ ಚೊಂಬಿಗೆ ಅರಿಶಿಣದ ಕೊಂಬನ್ನು ತಾಳಿಯ ರೂಪದಲ್ಲಿ ಧರಿಸ್ತಾ ಇದ್ದೀನಿ. 5 ಮಾವಿನ ಎಲೆಗಳನ್ನು ಇಟ್ಕೊಳ್ತಾ ಇದ್ದೀನಿ. ಕೆಲವರ ಮನೆಯಲ್ಲಿ ಕೆಲವು ಸಂಪ್ರದಾಯ, ಒಬ್ಬರು 3 ಇಟ್ಕೊತಾರೆ, 5 ಇಟ್ಕೊತಾರೆ. ನಾವು 5 ಇಟ್ಕೊಳ್ತಾ ಇರೋದು. ಕಳಸದ ಚೊಂಬು ಸರಿಯಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡೆ. ಒಮ್ಮೊಮ್ಮೆ ಸ್ವಲ್ಪ ಸ್ಲ್ಯಾಂಟ್ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಸೊ ಅದೆಲ್ಲ ಸೆಟ್ ಆದಮೇಲೆ ಇವತ್ತು ಮಾವಿನೆಲೆ ಇಟ್ಟೋದ್ರಿಂದ ಸ್ವಲ್ಪ ಬೇಗ ಬಾಡೋದಿಲ್ಲ.
ಅದೊಂದು ಅಡ್ವಾಂಟೇಜು. 15 ಡೇಸ್ ತನಕ ಚೆನ್ನಾಗಿರುತ್ತೆ. ಅನಂತರ ಒಂದು ತೆಂಗಿನಕಾಯನ್ನು ಕಳಸದ ಮೇಲೆ ಏರಿಸಿಕೊಂಡು ಅದನ್ನು ಕೂಡ ನೀಟಾಗಿ ಸ್ಟ್ರೈಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕಳಸನ ಸಿದ್ಧತೆ ಮಾಡಿಕೊಂಡು ದೇವರ ಮನೆಗೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿಕೊಂಡೆ. ಪ್ರತಿಷ್ಠಾಪನೆ ಮಾಡಿ ಬಂದ ಮೇಲೆ ದೀಪಗಳಿಗೆ ಬತ್ತಿಗಳನ್ನು ಹಾಕ್ಕೊಂಡು ಸಿದ್ಧತೆಯನ್ನು ಮಾಡಿಕೊಂಡೆ. ನಂತರ ಎಲ್ಲ ಪೂಜೆ ಸಾಮಗ್ರಿಗಳನ್ನು ದೇವರ ಮನೆಯಲ್ಲಿ ತಗೊಂಡೋಗಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಇದು ಇವತ್ತಿನ ಆಷಾಢ ಶುಕ್ರವಾರದ ಪೂಜೆಯ ವಿಡಿಯೋ ಆಗಿತ್ತು. ಈ ಪೂಜೆಯ ತಯಾರಿ ಮತ್ತು ಪೂಜೆ ಮಾಡಿರುವ ವಿಧಾನ ನಿಮಗೆಲ್ಲ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ತಿಳಿಸಿಕೊಡಿ. ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.